ಗಣಪತಿ ಮೂರ್ತಿ ಮೇಲೆ ಚಪ್ಪಲಿ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಪೊಲೀಸರು ತೋರಿಸಿದ್ದಾರೆ. ಈ ಕೃತ್ಯ ಮಹಿಳೆ ಮಾಡಿದ್ದಾಳೆ ಅನ್ನೋದು ಸರಿ, ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ದಾರೆ. ಮಾನಸಿಕ ಅಸ್ವಸ್ಥೆ ಆದ್ರೆ ಮುಖಕ್ಕೆ ಬಟ್ಟೆ ಮುಚ್ಚಿದ್ ಯಾಕೆ? ಈ ರೀತಿಯಾದಂಥ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಾ ಇದ್ದಾರೆ, ಅಲ್ಲಿನ ಶಾಸಕರು ಕೂಡ ಕೇಳ್ತಾ ಇದ್ದಾರೆ. ಹಿಂದೂ ಧರ್ಮಕ್ಕೆ ಧಕ್ಕೆ ತರೋಕೆ ಹೀಗೆ ಮಾಡಿದ್ದಾರೆ. ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇವಾಲಯದ ಒಳಗೆ ಮಹಿಳೆ ಚಪ್ಪಲಿ ಹಿಡಿದು ಹೋಗುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬರುವಂತ ಸಂದರ್ಭದಲ್ಲಿ ಆಕೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಇದು ಶಾಸಕರು ಹೇಳ್ತಾ ಇರುವಂಥದ್ದು. ಆಕೆ ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಮುಖಕ್ಕೆ ಆಕೆ ಬಟ್ಟೆ ಹಾಕೊಂಡು ಹೋಗಬೇಕಿತ್ತು. ಅದರ ಅರಿವು ಆಕೆಗಿತ್ತ. ಹಾಗಾದ್ರೆ ಈ ಅರಿವು ಇದ್ದಂತ ಮಹಿಳೆ ದೇವರ ಮೇಲೆ ಚಪ್ಪಲಿ ಇಡಬಾರದು, ಅದೊಂದು ದೇವರ ವಿಗ್ರಹ, ಅದರ ಮೇಲೆ ಚಪ್ಪಲಿ ಇಡಬಾರದು ಎನ್ನುವಂತ ಒಂದು ಜ್ಞಾನ ಆಕೆ ಇರಲಿಲ್ವಾ? ಮುಖದ ಮೇಲೆ ಬಟ್ಟೆ ಹಾಕಬೇಕು ಎನ್ನುವಷ್ಟರ ಮಟ್ಟಿಗೆ ಆಲೋಚನೆ ಮಾಡಿದಂಥ ಮಹಿಳೆ ಚಪ್ಪಲಿ ಇಡಬೇಕು ಅಥವಾ ಇಡಬಾರ್ದು ಎನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡಿರಲಿಲ್ವಾ? ಇರುವಂಥ ಪ್ರಶ್ನೆಗಳು ಅನೇಕ. ಈ ರೀತಿಯಾದಂಥ ಅನೇಕ ವಿಚಾರಗಳು ಸದ್ಯ ಅಲ್ಲಿ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಂಡಿತವಾಗ್ಲೂ ಅವರು ತಂದಂತ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂದ್ರೆ ಅನುಮಾನ ವ್ಯಕ್ತ ಆಗ್ತಕ್ಕಂಥದ್ದು ಈಗ ಅಪ್ಸೆಟ್ ಮಾಡಿದ್ರೆ ಅವ್ರಿಗೆ ಯಾವ್ದು ಭಯ ಭೀತಿ ಇರೋದಿಲ್ಲ. ಅವ್ರಿಗೆ ಮನಸ್ಸಿನ ಮೇಲೆ ಅವರ ಹೆಸರು ಮೇಲೆ ಗೋಚರ ಇರಲ್ಲ. ಅವ್ರು ಮಾಡ್ತಕ್ಕಂಥ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ಮಾಡಿದ್ದಾರೆ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದಾಗ್ತಾ ಇದೆ. ಖಂಡಿತವಾಗ್ಲೂ ಅವರು ತಂದಂತ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂದ್ರೆ ಅನುಮಾನ ವ್ಯಕ್ತ ಆಗ್ತಕ್ಕಂಥದ್ದು ಈಗ ಅಪ್ಸೆಟ್ ಮಾಡಿದ್ರೆ ಅವ್ರಿಗೆ ಯಾವ್ದು ಭಯ ಭೀತಿ ಇರೋದಿಲ್ಲ. ಅವ್ರಿಗೆ ಮನಸ್ಸಿನ ಮೇಲೆ ಅವರ ಹೆಸರು ಮೇಲೆ ಗೋಚರ ಇರಲ್ಲ. ಅವ್ರು ಮಾಡ್ತಕ್ಕಂಥ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ಮಾಡಿದ್ದಾರೆ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದಾಗ್ತಾ ಇದೆ. ಖಂಡಿತವಾಗ್ಲೂ ಅವರು ತಂದಂತ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಅನುಮಾನ ವ್ಯಕ್ತ ಆಗ್ತಾ ಇದೆ.